ಪ್ರೀತಿಯ ಗಂಗೆ ಹರಿಯುತ್ತಲಿರಲಿ, ಪ್ರೀತಿಯ ಗಂಗೆ ಹರಿಯುತ್ತಲಿರಲಿ ಅಂತರಂಗದ ಕಣಿವೆಯಲ್ಲಿ. ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ, ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ. ಪ್ರೀತಿಯ ಹುಳುಗಳು ದಾರಿಯ ತೋರಲಿ, ಪ್ರೀತಿಯ ಹುಳುಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲ್ಲಿ. ಪಾರಿವಾಳಗಳು ಪುಳಕದಲ್ಲಿ ಆರಲಿ, ಪಾರಿವಾಳಗಳು ಪುಳಕದಿ ಆರಲಿ ಭಯವೇ ಇಲ್ಲದ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಕವನದ ಆಶಯದಂತೆ ಈ ಕಾರ್ಯಕ್ರಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿ ಆಗಲಿ ಅಂತ ಹೇಳ್ತಾ, ಇಂದು ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಹಮ್ಮಿಕೊಳ್ಳಲಾಗಿರುವ BEd ಮಾದರಿ ಕಲಿಕಾರ್ಥಿ ಸಹಾಯ ಕೇಂದ್ರದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೆಯದಾಗಿ ಪ್ರಾರ್ಥನಾ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಯಾದ ಭಗವಂತರವರು. ವಿದ್ಯಾಮಾತೆಯಾದಂಥ ಸರಸ್ವತಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಕ್ಷೇತ್ರದ ಆರಾಧ್ಯ ದೇವರಾದಂಥ ತಾಯಿ ಚಾಮುಂಡೇಶ್ವರಿಯ ಪಾದಗಳಿಗೆ ಹಣೆ ಮುಡಿದು, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಇಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಆಯೋಜಿಸಿರುವ BEd ಮಾದರಿ ಕಲಿಕಾರ್ಥಿ ಸಹಾಯ ಕೇಂದ್ರದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಗಣ್ಯರನ್ನು ಸ್ವಾಗತಿಸುವ ಕಾರ್ಯ ನನ್ನದಾಗಿದೆ. ಮೊದಲಿಗೆ ಗೌರವಾನ್ವಿತ ಕುಲಪತಿಯವರಾದ ಪ್ರೊಫೆಸರ್ ವಿ ಶರಣಪ್ಪ ಹಲಸೆ ಸರ್ ಅವರು ತುರ್ತು ಕಾರ್ಯ ನಿಮಿತ್ತ ಈ ಸಮಾರಂಭಕ್ಕೆ ಹಾಜರಾಗಲು ಆಗದೇ ಇದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಪ್ರವೀಣ್ KB ಕುಲಸಚಿವರು, ಇವರು ವ್ಯಸ್ತ ಕಾರ್ಯದ ಒತ್ತಡ ಇದ್ದರೂ ಬಿಡುವು ಮಾಡಿಕೊಂಡು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇಂದಿನ ಸಮಾರಂಭದಲ್ಲಿ ಪ್ರೊಫೆಸರ್ ಲಕ್ಷ್ಮೀ ಎನ್, ಡೀನ್ ಶೈಕ್ಷಣಿಕ, ಅವರ ಅನುಪಸ್ಥಿತಿಯಲ್ಲೂ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಲು ಬಯಸುತ್ತೇನೆ. ಮತ್ತು ಪ್ರೊಫೆಸರ್ ವಿಶ್ವನಾಥ್ H, ಪರೀಕ್ಷಾಂಗ ಕುಲಸಚಿವರು, ಅವರ ಅನುಪಸ್ಥಿತಿಯಲ್ಲೂ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರೊಫೆಸರ್ ರಾಮನಾಥಂ ನಾಯ್ಡು ಎಂ, ಡೀನ್ ಅಧ್ಯಯನ ಕೇಂದ್ರ, ಇವರು ಸಹ ತುರ್ತು ಕಾರ್ಯದ ನಿಮಿತ್ತ ಹೊರಗೆ ಹೋಗಿರೋದ್ರಿಂದ ಈ ಸಮಾರಂಭಕ್ಕೆ ಆಗಮಿಸಲಿಕ್ಕೆ ಆಗದೇ ಇರೋದ್ರಿಂದ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಶ್ರೀಮತಿ ಶ್ವೇತಾ HV, ಹಣಕಾಸು ಅಧಿಕಾರಿಗಳು, ಅವರು ಆಗಮಿಸದೇ ಇರೋದ್ರಿಂದ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಡಾಕ್ಟರ್ ಶರಣಮ್ಮ ಮುಖ್ಯಸ್ಥರು, ಶಿಕ್ಷಣಶಾಸ್ತ್ರ ವಿಭಾಗ, ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆ ಮೇಲಿರುವ ಶಿಕ್ಷಕ ವಿಭಾಗದ ಅಧ್ಯಾಪಕರುಗಳಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ಶಿಕ್ಷಣಶಾಸ್ತ್ರ ವಿಭಾಗದ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಅವರು, ಮತ್ತು ಇಂಜಿನಿಯರಿಂಗ್ ವಿಭಾಗದ ಸಿಬ್ಬಂದಿ ವರ್ಗದವರು ಮತ್ತು ಸ್ಟುಡಿಯೋ ವಿಭಾಗದ ಸಿಬ್ಬಂದಿಯವರಿಗೂ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛಿಸ್ತೇನೆ. ಸ್ವಾಗತ, ಸುಸ್ವಾಗತ.
ಸ್ವಾಗತ ಕೋರಿದ ಜಾನಕಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಭಾಷಣವನ್ನು ಮಾಡಿದ ಜಾನಕಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಸಮಾರಂಭವನ್ನು ಇಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ BEdನ ಕಲಿಕಾರ್ಥಿಗಳ ಮಾದರಿ ಸಹಾಯ ಕೇಂದ್ರದ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಮಾನ್ಯ ಕುಲಪತಿಗಳ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿಕ್ಷಣ ತಜ್ಞರು, ದಕ್ಷ ಆಡಳಿತಗಾರರು, ಸ್ನೇಹಮಯಿ ಹೃದಯವನ್ನು ಹೊಂದಿರತಕ್ಕಂಥವರು, ವಿದ್ಯಾರ್ಥಿಗಳ ಎಂದೂ ಕೂಡ ಪರವಾದಂಥ ಚಿಂತನೆಯನ್ನು ಹೊಂದಿರತಕ್ಕಂಥ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಪ್ರವೀಣ್ ಸರ್ ಅವರು, ಆಮೇಲೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಫ್ಯಾಕಲ್ಟಿಯ ಗಣ್ಯಮಾನ್ಯರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಇವತ್ತು ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ತಮಗೆಲ್ಲರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಗೊತ್ತಾಗ್ತದೆ. ಇವತ್ತು ನೀವು ಒಂದು ಮಕ್ಕಳ ಶಿಕ್ಷಣವನ್ನು ಕೊಡೋಕ್ಕೆ ಹೋಗ್ತೀರ, ಒಂದು ಹೈಸ್ಕೂಲಲ್ಲೋ ಅಥವಾ PU ಕಾಲೇಜಲ್ಲಿ. ಹೈಸ್ಕೂಲೇ ನಿಮಗೆ ಮುಖ್ಯವಾಗಿ ಕಾಂಟ್ರಾಕ್ಟ್ ಪ್ರೋಗ್ರಾಮ್ ಮುಗಿದ ತಕ್ಷಣ ಹೋಗ್ತೀರ. ಅಲ್ಲಿ ಹೋದಾಗ ಹುಡುಗರ ಮನಸ್ಸುಗಳನ್ನು ನೀವು ಹೇಗೆ ಸೆಳಿಬೇಕಾಗ್ತದೆ, ಲೆಸನ್ ಪ್ಲ್ಯಾನನ್ನು ಹೇಗೆ ಮಾಡಬೇಕಾಗುತ್ತೆ, ಯಾವ ಲೆಸನ್ ಪ್ಲ್ಯಾನನ್ನು ಇಟ್ಕೊಂಡು ಎಲ್ಲಿ ತನಕ ಪಾಠ ಮಾಡಿದ್ರು, ಎಲ್ಲಿ ನಿಲ್ಲಿಸಿದಿರ, ಎಲ್ಲಿಂದ ಪ್ರಾರಂಭ ಮಾಡ್ತೀರಾ, ಅದರಲ್ಲಿ ವಿದ್ಯಾರ್ಥಿಗಳ ಆಯ್ಕೆ ಎಷ್ಟರ ಮಟ್ಟಿಗೆ ನೀವು ಪ್ರಬುದ್ಧವಾಗಿ ಅದನ್ನು ನಿರ್ವಹಿಸ್ತೀರಾ. ಯಾಕಂದರೆ ಒಬ್ಬ ಮುಂದೆ ಕೂರ್ತಕ್ಕಂಥ ವಿದ್ಯಾರ್ಥಿಗೂ, ಮಧ್ಯದಲ್ಲಿ ಕೂರ್ತಕ್ಕಂಥ ವಿದ್ಯಾರ್ಥಿ, ಹಿಂದುಗಡೆ ಕೂರ್ತಕ್ಕಂಥ ವಿದ್ಯಾರ್ಥಿ ನಡುವೆ ಎಷ್ಟರ ಮಟ್ಟಿಗೆ ಅಂತರವನ್ನು, ಶಿಕ್ಷಣದ ಅಂತರವನ್ನು ನೀವು ಹೇಗೆ ನೋಡ್ತೀರಾ, ಇದು ಭಾಳ ಮುಖ್ಯ. ಅದ್ರ ಜೊತೆಗೆ ನೀವು ಪಾಠ ಮಾಡ್ತಕ್ಕಂಥ ಯಾವುದೋ ಒಂದು ಸ್ಕೂಲನ್ನು ನೀವು ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ಅವತ್ತು ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿನ್ಸಿಪಾಲ್ರು ಅಥವಾ ನಮ್ಮಲ್ಲಿ ಲೆಕ್ಚರರ್ಸ್ ಬಂದು ನಿಮ್ಮದು ರೀಡಿಂಗ್ ಪಾಠವನ್ನು ಅಲ್ಲಿ ಕೇಳ್ತಾರೆ. ಅಲ್ಲಿ ನೀವು ಯಾವ ರೀತಿಯಾಗಿ ಪ್ರಬುದ್ಧವಾದಂಥ ನಾವು ನಿಜವಾಗಿ ಉಪನ್ಯಾಸಕರೇ ಆಗಲೇಬೇಕನ್ನೋದಾತಂದರೆ ಅವತ್ತು ನೀವು ಭಾಳ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತಾ, ನೀವು ಯಾವತ್ತು ಪಾಠ ಮಾಡೋದಕ್ಕಿಂತ ಮುಂಚೆನೇ ಒಂದು ಲೈಬ್ರರಿಯಲ್ಲಿ ಕೂತ್ಕೊಂಡು ನೀವು ಏನಾದರೂ ಅದನ್ನು ರೀಡಿಂಗ್ ಮಾಡ್ಕೊಂಡು ಹೋದರೆ ಅದು ಭಾಳ ಉತ್ತಮವಾದಂಥ ಶಿಕ್ಷಕರ ಲಕ್ಷಣ ಅಂತೀವಿ. ಯಾಕಂತ ಹೇಳಿದ್ರೆ ನಿಮಗೆ ತಾರಂಡೈಕ್ ಅವರು ಹೇಳ್ತಾರೆ ಒಂದು ನಿಮಗೆ ಮನೋವಿಜ್ಞಾನದಲ್ಲಿ ಏನಂತೇಳಿ ಉದ್ದೀಪನ ಮತ್ತು ಅವಶ್ಯಕತೆ. ಒಬ್ಬ ವಿದ್ಯಾರ್ಥಿನಲ್ಲಿ ಹೇಗೆ ನೀನು ಅವನ ಕೌಶಲ್ಯವನ್ನು ನೀನು ತೆಗಿಬೋದು, ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಮಕ್ಕಳಿಗೆ ನೀವು ಹಾಕ್ಬೋದು. ಏನು ಹಾಕ್ತೀರಾ? ಮಕ್ಕಳ ನೀವು ನೀರನ್ನು ಎಲ್ಲೆಲ್ಲಿ ನೋಡಿದ್ದೀರಾ? ಸರ್ ಒಬ್ಬ ಹುಡುಗ ಹೇಳಿದ್ರೆ, ಸರ್ ನಾನು ಹಳ್ಳದಲ್ಲಿ ನೋಡಿದ್ದೀನಿ, ನಾನು ಕೊಳದಲ್ಲಿ ನೋಡಿದ್ದೀನಿ, ನಾನು ಸಮುದ್ರದಲ್ಲಿ ನೋಡಿದ್ದೀನಿ, ಆಮೇಲೆ ನಾನು ಕೆರೆಯಲ್ಲಿ ನೋಡಿದ್ದೀನಿ, ನಾನು ಬಾವಿಯಲ್ಲಿ ನೋಡಿದ್ದೀನಿ ಅಂತಾರೆ. ಎಲ್ಲರೂ ವಿಭಿನ್ನವಾಗಿ ಹೇಳ್ತಾರೆ. ಇನ್ನೊಬ್ಬ ಹುಡುಗ ಭಾಳ ಚೆನ್ನಾಗಿ ಹೇಳ್ತಾನೆ, ನಾನು ಮಳೆಯಲ್ಲಿ ನೀರು ನೋಡಿದ್ದೀನಿ, ನಾನಿವತ್ತು ಪಾಠ ಮಾಡೋದು ಮಳೆ. ಅವಾಗ ಮಳೆ ಹೇಗೆ ಸ್ಟಾರ್ಟ್, ಹೀಗೆ ವಿದ್ಯಾರ್ಥಿಗಳ ಮನಸ್ಸನ್ನು ನಮ್ಮ ನಡುವೆ ಕೇಂದ್ರೀಕರಿಸಿ ಹೇಗೆ ವಿದ್ಯಾರ್ಥಿಯ ಕೌಶಲ್ಯವನ್ನು ಹೊರತೆಗಿತಕ್ಕಂಥದ್ದೇ ನಿಜವಾದಂಥ ಪ್ರಶಿಕ್ಷಣಾರ್ಥಿಯ ಉದ್ದೇಶವಾಗ್ತದೆ. ಅದರಿಂದ ನಮಗೆ ಲೆಸನ್ ಬರೆಯೋದವ್ರು ಏನು ಹೇಳ್ಬೋದು, ಆದರೆ ನಿಮ್ಮಲ್ಲಿ ಉಚ್ಚಾರ ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾಕಂದರೆ ಇವತ್ತು ನೀವು ಲೈಬ್ರರಿಯನ್ನು ನೀವು ಏನಾದರೂ ಬಿಟ್ಟರೆ ನೀವೊಬ್ಬ ನಿಜವಾದಂಥ ಶಿಕ್ಷಕರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಬ್ಬ ತಜ್ಞ ಹೇಳ್ತಾನೆ, ಪುಸ್ತಕಗಳು ಮಾತನಾಡ್ತವೆ ಅಂತಾರೆ. ಯಾಕಂತೇಳಿ ಪುಸ್ತಕಗಳು ಮಾತನಾಡ್ತವೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದನೇ ಒಬ್ಬ ಶ್ರೇಷ್ಠವಾದಂಥ ಶಿಕ್ಷಣ ತಜ್ಞ ಒಂದು ಮಾತನ್ನು ಹೇಳ್ತಾನೆ, ಭಾಳ ಅದ್ಭುತವಾದ ಮಾತನ್ನು ಹೇಳ್ತಾನೆ. ಅಂದರೆ ನಿಮಗೆ ಮಕ್ಕಳಲ್ಲಿ ನಿಮ್ಮಲ್ಲಿ ಸಂಘರ್ಷಗಳ ನಡುವೆ ಹೇಗೆ ಮತ್ತು ಮನುಷ್ಯ ಬದುಕಿನ ನಡುವೆ ಸಂಬಂಧಗಳು ಹೇಗೆ ಇರಬೇಕಂತಕ್ಕಂಥದ್ದು ಹೇಳ್ತಾನೆ. ಶಿಕ್ಷಣ ಎಂದರೆ ಅಕ್ಷರದ ಜ್ಞಾನವಲ್ಲ, ಪುಸ್ತಕದ ಜ್ಞಾನವಲ್ಲ, ಅದೊಂದು ಮಾನವೀಯತೆಯ ವಿಕಾಸ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಅಧ್ಯಯನವನ್ನು ಪಡ್ಕೊಂಡಿದ್ರೆ ಮಾತ್ರ ನೀವು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನೀವು ಯಾವುದೋ ಒಂದು ಲೆಸನಲ್ಲಿ ಪದ್ಯ ಮಾಡ್ತೀರಿ, ಗದ್ಯ ಮಾಡ್ತೀರಿ, ಅಥವಾ ನಾಟಕವನ್ನು ಮಾಡ್ತೀರಿ, ಡಿಟೇಲ್ ಆ್ಯಂಡ್ ನಾನ್ ಡಿಟೇಲ್ ಅಂತ ಇರ್ತದೆ. ಯಾಕಂದ್ರೆ ನೀವು ಮುಂದೆ ಏನನ್ನು PG ಪಡಿಬೇಕಂತಂದರೆ ನಿಮ್ಮ ನೈತಿಕತೆಗಳು ಏನಿರ್ತವೆ
ಅನ್ನೋದನ್ನು ಇಲ್ಲಿ ಭಾಳ ಮುಖ್ಯವಾಗಿ ನಿಮಗೇನೆಂದರೆ ನಿರಂತರವಾದಂಥ ಅಧ್ಯಾಪನ ನಿಮಗೆಲ್ಲಿ ಯಾವತ್ತಾದಿದ್ದರೆ ನಿಜವಾದ ನಾನು ಶಿಕ್ಷಕರು, ಯಾಕಂದರೆ ಮೊನ್ನೆ ಕೂಡ ಶಿಕ್ಷಕ ದಿನಾಚರಣೆ ಆಯಿತು. ಸರ್ವಪಲ್ಲಿ ರಾಧಾಕೃಷ್ಣ ಒಬ್ಬರು ಶಿಕ್ಷಕ, ಅವರ ಜನ್ಮದಿನವನ್ನೇ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸಿದ್ರು. ಆದರೆ ನಿಮ್ಮಲ್ಲಿ ನಮ್ಮಲ್ಲಿ ಶ್ರೇಷ್ಠ ಶಿಕ್ಷಕ ಅಂತ ಪ್ರಶಸ್ತಿಗಳು ಯಾಕೆ ಬಿಡ್ತವೆ ಅಂದರೆ ಅವ್ರು ನಿರಂತರವಾದಂಥ ವಿದ್ಯಾರ್ಥಿಗಳ ಸಂಬಂಧ ತನ್ನ ಸ್ವಂತ ಮಕ್ಕಳಿಗಿಂತ ಸಂಬಂಧ ಇಡ್ತಾರಲ್ಲ, ಅದು ಭಾಳ ಮುಖ್ಯ. ಆಮೇಲೆ ನಿಮ್ಮಲ್ಲಿ ಪೂಜ್ಯನೀಯವಾಗಿ ಗುರುಗಳನ್ನು ಹೇಗೆ ನೀವು ಅವರನ್ನು ಆರಾಧಿಸಬೇಕು, ಅವರನ್ನು ಎಷ್ಟು ರೀತಿಯಿಂದ ನೀವು ಚೆನ್ನಾಗಿ ಅವರನ್ನು ಪೂಜ್ಯನೀಯ ಭಾವನೆಯಿಂದ ನೋಡ್ಬೇಕಂತಕ್ಕಂಥದ್ದು ಒಂದು ಶಿಕ್ಷಣಕ್ಕಿಂತ ಮುಂಚೆಯಾಗಿ ಶಿಕ್ಷಣದ ಆಚೆ ಇರತಕ್ಕಂಥ ವಿಚಾರಗಳನ್ನು ನೀವು ಮಕ್ಕಳಿಗೆ ತಿಳಿಸಿದ್ದಾದರೆ ಖಂಡಿತವಾಗಿ ನೀವು ಯಾರಾದರೂ ನಮ್ಮ ಒಂದು ವಿದ್ಯಾರ್ಥಿಗೆ ನಿಮ್ಮ ಮೆಚ್ಚಿನ ಮೇಷ್ಟ್ರು ಯಾರು ಅಂತ ಕೇಳಿದಾಗ ಆ ಮೇಷ್ಟ್ರಲ್ಲಿ ನೀವು ಒಬ್ಬರಾಗಬೇಕು. ಅವತ್ತು ನೀವು ನಿಜವಾದ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಬ್ಬ ಮನಸ್ಸಿನಲ್ಲಿ ಒಬ್ಬ ಶ್ರೇಷ್ಠ ಒಬ್ಬ ವಿಜ್ಞಾನಿ ಆಗ್ತಾನೆ, ರಾಜಕಾರಣಿ ಆಗ್ತಾನೆ, ಒಬ್ಬ ಶ್ರೇಷ್ಠ ಕುಲಪತಿಗಳಾಗ್ತಾನೆ. ಇವತ್ತು ಮುಖ್ಯಮಂತ್ರಿ ಕೂಡ ಒಬ್ಬ ರಾಜಪ್ಪ ಅಂತಕ್ಕಂಥ ಮೇಷ್ಟ್ರನ್ನು ನೆನೆಸ್ಕೊಂಡ್ರು. ಯಾಕೆ ನೆನೆಸ್ಕೊಂಡ್ರು? ಅವನು ಓದೋಕ್ಕಾಗಲಿಲ್ಲ, ಅಂಥವನನ್ನು ಓದಿಗೆ ತಂದು ಇವತ್ತು ನಾನು ಬಿಟ್ಟಿದ್ದೆ ರಾಜಪ್ಪ ಮೇಷ್ಟ್ರು. ಅದರಿಂದ ನಾನು ಇವತ್ತು ಈ ನಿಂತ್ಕೊಂಡಿದ್ದೀನಿ ಮುಖ್ಯಮಂತ್ರಿ ಅಂದರೆ ಇವತ್ತು ಅವರ ಕೊಡುಗೆ ಜಾಸ್ತಿ ಅಂತ. ಇವತ್ತು ಶಿಕ್ಷಕರ ಮೌಲ್ಯ ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಮುಂದೆ ಈ ಸಮಯ ತುಂಬ ಆಗಿರೋದ್ರಿಂದ ದಯವಿಟ್ಟು ನನಗೆ ಮಾತಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗಣ್ಯಮಾನ್ಯರಿಗೂ ಮತ್ತು ನಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಿದಂಥ ನಮ್ಮ ಪರೀಕ್ಷಾಂಗ ಕುಲಸಚಿವರಾದ ವಿಶ್ವನಾಥ್ ಸರ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನಮ್ಮ ಪ್ರಶಿಕ್ಷಣಾರ್ಥಿಗಳು ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಲಿದ್ದರೆ ಇಬ್ಬರು ದಯಮಾಡಿ ಬಂದು ಹಂಚ್ಕೊಳ್ಳಿ. ನನ್ನ ಹೆಸರು ಯಶೋಧರ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಯೊಂದರಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೇನೆ. ಇದೀಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿರುವಂತಹ BEd ವಿದ್ಯಾರ್ಥಿಯಾಗಿ ಕೂಡ ನಾನು ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ಪ್ರಥಮವಾಗಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಬಹಳ ವರ್ಷಗಳಿಂದ BEd ಸೇರಬೇಕು, BEd ಪದವಿಯನ್ನು ಪಡ್ಕೋಬೇಕು ಅನ್ನೋಂಥ ಒಂದು ಬಹುದೊಡ್ಡ ಕನಸಾಗಿತ್ತು. ಆ ಕನಸು ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮುಖಾಂತರ ಈಡೇರ್ತಾ ಇದೆ. ಪ್ರಥಮ ಬಾರಿಗೆ CETಯನ್ನು ಬರೆದು ಆಯ್ಕೆಯಾಗಿ ಇಲ್ಲಿ ಬಂದು ಶಿಕ್ಷಣಕ್ಕೆ ಸೇರಿರುವಂಥದ್ದು ನನಗೆ ನಿಜಕ್ಕೂ ಕೂಡ ನಾನೊಂದು ಅದೃಷ್ಟವಂತ ಅಂತ ನನಗೆ ಫೀಲ್ ಆಗ್ತಿದೆ. ನಿಜಕ್ಕೂ ಕೂಡ ನಾನು ಈ KSOಗೆ ವಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಪ್ರಾರಂಭದಲ್ಲಿ ಅದೇ ಕೌನ್ಸಿಲಿಂಗ್ ಟೈಮಲ್ಲಿ ಬಂದಾಗ ತುಂಬ ಉತ್ಸಾಹದಿಂದ ಬಂದಿದ್ದೆವು. ಈ ಮೈಸೂರು ಸೆಂಟ್ರನ್ನ ಅಷ್ಟೇ ಪ್ರೀತಿ ಗೌರವದಿಂದ ನಾವು ಕಾಣ್ತಾ ಇದ್ದೇವೆ. ಆಮೇಲೆ ಬಹುಮುಖ್ಯವಾಗಿ ನನಗೆ ಇಲ್ಲಿ ಇಷ್ಟವಾಗಿರೋದೇನಂತಂದರೆ ಇಲ್ಲಿ ಇರುವಂಥ ಕ್ಯಾಂಪಸ್ ತುಂಬ ವಿಸ್ತಾರವಾಗಿರುವಂಥ ಕ್ಯಾಂಪಸ್ ಇದೆ. ಆಮೇಲೆ ಅದ್ಭುತವಾದ ಡಿಸೈನನ್ನು ಹೊಂದಿರುವಂಥ ಬಿಲ್ಡಿಂಗ್ಗಳಿದೆ. ಎಲ್ಲಿ ನೋಡಿದರೂ ಮರಗಿಡಗಳು, ಬಹುಸಂಖ್ಯೆಯ ಮರಗಿಡಗಳು, ಏನೋ ಒಂದು ಹೊಸ ವಾತಾವರಣವನ್ನು ನಮಗೆ ಸೃಷ್ಟಿ ಮಾಡ್ತಾ ಇದೆ, ಏನೋ ಒಂದು ಪ್ಲೆಸೆಂಟ್ ಫೀಲಿಂಗ್ ನಮಗೆ ಕೊಡ್ತಾ ಇದೆ. ಸೊ ಇಲ್ಲಿಯ ವಾತಾವರಣ ಬಹಳಷ್ಟು ನನಗೆ ವೈಯಕ್ತಿಕವಾಗಿ ಇಷ್ಟವಾಗಿದೆ. ಆಮೇಲೆ ಇಲ್ಲಿರುವಂಥ ಅಧ್ಯಾಪಕ ವೃಂದ ಮೊನ್ನೆಯಿಂದ ಇವತ್ತಿಗೆ 3 ದಿನಗಳು ಆಗ್ತಾ ಇದೆ. ಇಲ್ಲಿರುವಂಥ ಎಲ್ಲ ಅಧ್ಯಾಪಕರು ಈ 4 ದಿನದ ಆಫ್ಲೈನ್ ಕ್ಲಾಸಲ್ಲಿ ಎಲ್ಲವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಜ್ಞಾನ ನಮಗೂ ಕೂಡ ಇದೆ. ಆದರೆ ಸಾಕಷ್ಟು ಸರಳವಾಗಿ ಮತ್ತು ಅದನ್ನು ಚೊಕ್ಕವಾಗಿ ನಮಗೆ ಒಂದು ಪಾಠಗಳನ್ನು ನಮಗೆ ವಿವರಣೆ ನೀಡಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಬಾರಿ BEd ಕೋರ್ಸ್ ಓಪನ್ ಆಗಿರ್ತಕ್ಕಂಥದ್ದು, ಅದರಲ್ಲಿ ನಮಗೆ ಒಂದು ಪ್ರವೇಶಾತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾನು ಕೂಡ 2011ರಿಂದ ಇಲ್ಲಿ ವಿದ್ಯಾರ್ಥಿಯಾಗಿದ್ದೀನಿ. ಡಿಗ್ರಿ ಮಾಡಿದ್ದೀನಿ, ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದೀನಿ, ಮತ್ತೀಗ BEdಗೆ ಜಾಯ್ನ್ ಆಗಿದ್ದೀನಿ. ನಾನು ಗಮನಿಸಿದಂಗೆ 2011ರಲ್ಲಿ ನಾವು ಇಲ್ಲಿ ಅಡ್ಮಿಷನ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲವೇ ಕಟ್ಟಡಗಳಿದ್ದು, ಅಲ್ಲಿಂದ ಈಚೆಗೆ ನಾವು ಬದಲಾವಣೆಯನ್ನು ಗಮನಿಸೋದಾದರೆ ಭೌತಿಕವಾಗಿ ಸಾಕಷ್ಟು ಬದಲಾವಣೆ ಆಗಿದೆ ಮುಕ್ತ ವಿಶ್ವವಿದ್ಯಾನಿಲಯ. ಮತ್ತು ಅದರ ಜೊತೆಗೆ ಇಂಟೆಲೆಕ್ಚುಯಲ್ ಆಗಿ ನಾವೀಗ ತಾನೇ ನೆನ್ನೆ ನೋಡಿದ್ವಿ, ಯಾವುದೋ ಒಂದು ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ನಡೀತಾ ಇದೆ ಇಲ್ಲಿ. ಯಾವುದೋ ಗಂಗರಾಜ ಮನೆತಗಳು ಅವರಿಂದ ಕರ್ನಾಟಕದ ಸಂಸ್ಕೃತಿ ಮೇಲಾದಂಥ ಪ್ರಭಾವ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ರಾಷ್ಟ್ರ ಮಟ್ಟದ ವಿಚಾರಣಾ ಸಂಕಿರಣ ನಡೀತಾ ಇದೆ ಇಲ್ಲಿ. ಈ ಥರದ ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ KSOU ನಡೆಸ್ತಾ ಬರ್ತಾ ಇದೆ. ನಮ್ಮೆಲ್ಲರೂ ಖುಷಿ ಪಡ್ತಕ್ಕಂಥ ವಿಚಾರ ಅದು. ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಕೀರ್ತಿ ಅವರಿಗೆ ಧನ್ಯವಾದಗಳು. ಸದಾ ಸ್ಫೂರ್ತಿಯ ಚಿಲುಮೆಯಂತಿರುವ, ಸದಾ ಎಲ್ಲರ ಒಳಿತನ್ನೇ ಬಯಸುವ, ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಪ್ರವೀಣ್ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ನೋಡಲ್ ಸೆಂಟರ್ ಏನಿದೆ ಅದರ ಉದ್ಘಾಟನಾ ಸಮಾರಂಭ, ಜೊತೆಯಲ್ಲಿ ನಿಮ್ಮ ಸ್ನೇಹಿತರು ಶಿಕ್ಷಕರ ದಿನಾಚರಣೆ ಬಗ್ಗೆನೂ
ಹೇಳಿದ್ರು. ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಲೇಟಾಗಿ ಆದರೂ ಕೂಡ ಒಂದು ಶುಭಾಶಯಗಳು ಇರಲಿ ನಿಮಗೆ ಅಂತ. ಈಗಾಗಲೇ ನೀವು ಡಿ.ಎಡ್ನಲ್ಲಿ ಪಾಠ ಮಾಡಿರ್ತೀರ, ಏಕೆಂದರೆ ಅದರಲ್ಲಿ ಆದಷ್ಟು ಟ್ರೈನಿಂಗ್ ತೊಗೊಂಡಿರ್ತೀರ. ಮಕ್ಕಳ ಬಗ್ಗೆ, ಅವರ ಸೈಕಾಲಜಿ, ನಮ್ಮ ಎಜುಕೇಷನ್ ಎಮರ್ಜಿಂಗ್ ಯಾವ ರೀತಿ ಆಯಿತು ಅಂತಕ್ಕಂಥ ವಿಚಾರ ತಿಳಿದಿರುತ್ತೆ. ಸೋಷಾಲಜಿಕಲ್ ಆ್ಯಂಡ್ ಫಿಲಾಸಫಿಕಲ್ ಇಶ್ಯೂಸ್ ಬಗ್ಗೆನೂ ತಿಳಿದಿರುತ್ತೆ. ಯಾವ ರೀತಿ ಪಾಠ ಮಾಡಬೇಕು, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇಟ್ಕೋಬೇಕು, ಟೀಚಿಂಗ್ ಮೆಥಡಾಲಜಿ ಅಂದರೆ ಏನು, ಎಲ್ಲದರ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿದಿದೆ. ಯಾವ ಹಂತದಲ್ಲಿ? ಪ್ರೈಮರಿ ಸ್ಕೂಲ್ ಹಂತದಲ್ಲಿ. ಆದರೆ ಇಲ್ಲಿ ನೀವು ಬಂದಿರತಕ್ಕಂಥದ್ದು ಒಂದು ಅಪ್ಗ್ರೇಡ್ ಆಗೋದಕ್ಕೋಸ್ಕರ. ಈಗ ಡಿ.ಎಡ್ ಮಾಡಿಕೊಂಡು ಟೀಚರ್ ಆಗಿದ್ವಿ, ಮಿಡಲ್ ಸ್ಕೂಲ್ಗೆ ಪ್ರೈಮರಿ ಸ್ಕೂಲ್ಗೆ ಪಾಠ ಮಾಡ್ತಾಯಿದ್ವಿ. ಇವತ್ತು ಮಿಡಲ್ ಸ್ಕೂಲ್ ಕೂಡ ಹೈಸ್ಕೂಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಇನ್ನೂ ಹಿರಿಯ ವಯಸ್ಸಿನವ್ರಿಗೆ ನಾವು ಪಾಠ ಮಾಡಲಿಕ್ಕೆ ಒಂದು ತರಬೇತಿಯನ್ನು ತೊಗೊಳ್ಳೋಣ ಅಂತ ನೀವು ಬಂದಿದ್ದೀರ. ಹಾಗಾಗಿ ಅಲ್ಲಿ ಹೆಚ್ಚಾಗಿ ನಾವು ಏನು ಫೋಕಸ್ ಮಾಡ್ತಾಯಿದ್ವಿ ಡಿ.ಎಡ್ನಲ್ಲಿ, ಆ ಮಕ್ಕಳ ಒಂದು ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ ಅಲ್ವಾ, ಅದನ್ನು ಫೋಕಸ್ ಮಾಡ್ತಿದ್ವಿ. ಆಗಿರ್ತಕ್ಕಂಥ ಅನೇಕ ಇಶ್ಯೂಸ್ನ ಆ್ಯಕ್ಷನ್ ರಿಸರ್ಚ್ ಮೂಲಕ ಕಂಡುಹಿಡ್ಕೊಂಡು ಅವರಿಗೆ ಯಾವ ರೀತಿ ಉಪಯೋಗ ಆಗೋಂಥ ಕೆಲಸ ಮಾಡಬೇಕು, ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ಆ ಮಕ್ಕಳನ್ನ ಒಂದು ರೀತಿ ಎಂಗೇಜ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದೆಲ್ಲ ತಿಳ್ಕೊಂಡಿದ್ರಿ. ಅದರಲ್ಲೂ ವಿಶೇಷವಾಗಿ ಚೈತನ್ಯ ಮೆಥಡಾಲಜಿ ಬಂತು ಭಾಳ ಹಿಂದೆ. ಸರ್ವ ಶಿಕ್ಷಾ ಅಭಿಯಾನದಲ್ಲಿ ಅದನ್ನು ಪ್ರಮುಖವಾಗಿ ಅಳವಡಿಸ್ಕೊಂಡು ಈ ನಲಿ ಕಲಿ ಅಂತಕ್ಕಂಥ ವಿಧಾನ, ಅದರ ಅಪ್ಗ್ರೇಡೆಡ್ ವರ್ಷನ್ ಚೈತನ್ಯ ಅಂತಕ್ಕಂಥದ್ದು, ಇಂಥರ ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರಿ, ಹೌದಲ್ವಾ? ನಂತರದ ದಿನಗಳಲ್ಲಿ ಚೈತನ್ಯ 2 ಅಂತೇಳಿ ಹೈಸ್ಕೂಲ್ ಕೂಡ ಅದನ್ನು ಅನ್ವಯ ಮಾಡಿದ್ರು. ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ವರ್ಗದವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಅರಿವಿದೆ. ಯಾಕಂದರೆ ದೇರ್ ಆಲ್ ಸ್ಟೇಟ್ ಲೆವೆಲ್ ರಿಸೋರ್ಸ್ ಪರ್ಸನ್ಸ್ ಫಾರ್ ಆಲ್ ದೀಸ್. ಬಹಳಷ್ಟು ವರ್ಕ್ಶಾಪ್ಗಳಲ್ಲಿ ಭಾಗಿಯಾಗಿದ್ದಾರೆ, ಇಲ್ಲೂ ಕೂಡ ವರ್ಕ್ಶಾಪ್ ಮಾಡಿದ್ದಾರೆ. SLM ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಕೂಡ ಬರೆದಿದ್ದಾರೆ, ಬೇರೆಯವ್ರಿಗೂ ಕೂಡ ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಆಗಿದ್ದಾರೆ. ಸೊ ಬಹಳ ಹಿರಿಯ ಅನುಭವಿ ಇರ್ತಕ್ಕಂಥ ಶಿಕ್ಷಕರು ನಿಮ್ಮ ಜೊತೆ ಇದ್ದಾರೆ. ಈ ನಿಮ್ಮ ಕೋರ್ಸ್ನ ವಿಶೇಷ ಏನು ಅಂತಂದರೆ, ನೀವು ಯಾರು ಹೇಳಿದ್ರಿ ಆಫ್ಟರ್ 10 ಇಯರ್ಸೋ ಏನೋ ಇದನ್ನು ಬಂದಿದ್ದೀವಿ ಅಂತ ನೀವು ಈಗ ಹೇಳಿದ್ರಿ ಅಲ್ವಾ? B.Ed ಪ್ರೋಗ್ರಾಮ್ ನಡೀತಾ ಇತ್ತು KSO ಇಲ್ಲಿ, ಮೈಸೂರಲ್ಲೂ ನಡೀತಾ ಇತ್ತು, ಓಂಕಾರ್ಮಲ್ ಸೋಮಾನಿ ಕಾಲೇಜ್ನಲ್ಲಿ ನಡೀತಾ ಇತ್ತು ಅಷ್ಟೇ. ಈಗ ನಾವೇನು ಮಾಡಿದ್ವಿ, ನಮಗೆ ಇಷ್ಟೆಲ್ಲ ಅನುಭವಿ ತಜ್ಞರಿದ್ದಾರೆ, ನಾವೇ ಯಾಕೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಮೈಸೂರು ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು ಇಲ್ಲೇ ಕಾಂಟ್ಯಾಕ್ಟ್ ಪ್ರೋಗ್ರಾಮು ಮತ್ತು ಇದು ಮಾಡ್ತಿದ್ವಿ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ನಾನು ಮಂಗಳೂರಿಂದ ಬಂದಿದ್ದೀನಿ, ಹಾಗೆ ಬೇರೆ ಬೇರೆ ಊರುಗಳಿಂದನೂ ಬಂದಿದ್ದೀರಾ. ಬೆಂಗಳೂರಿಂದ ಕೆಲವರು ಬಂದಿರೋ ಸಾಧ್ಯತೆಗಳು ಇದೆ, ಈ ನಿಯರೆಸ್ಟ್ ರಾಮನಗರ ಆ ಕಡೆಯಿಂದ ಬಂದಿರೋರು ಇದ್ದೀರಾ. ಏನಾಗುತ್ತೆ, ಇಲ್ಲಿ 15 days ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಇರುತ್ತೆ. ಆ ದಿನಗಳು ಬಿಟ್ಟರೆ ನಿಮ್ಮನ್ನು ಯಾರೂ ಇಲ್ಲಿ ಬಂದಿರಿ ಅಂತ ಹೇಳಲ್ಲ. ಭಾಳ ಮುಖ್ಯವಾಗಿ ನಿಮ್ಮ ಗಮನ ಎಲ್ಲಿರಬೇಕು ಅಂತಂದರೆ, ಒಬ್ಬ ಉತ್ತಮ ಫೆಸಿಲಿಟೇಟರ್ ಆಗಬೇಕು. ನಾನು ಹೈಸ್ಕೂಲ್ ಮಕ್ಕಳಿಗೆ ನಾನೇನಾದರೂ ಪ್ರಮೋಷನ್ ಆಗಿ ಪಾಠ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಹೈಸ್ಕೂಲ್ ಮಕ್ಕಳನ್ನು ನಿಮ್ಮ ಆಕರ್ಷಣೆಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು, ಅವ್ರಿಗೆ ಯಾವ ರೀತಿ ಕಲಿಸ್ಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಕಲಿದೇ ಇರೋಂಥ ಮಕ್ಳಿಗೂ ಅನೇಕ ವಿಚಾರಗಳು ಕಲಿಸ್ಬೋದು. ನಾನು ಬಿಯಾಂಡ್ ಕರಿಕ್ಯುಲಮ್ ಹೋಗಿ ಅಂತ ಯಾವಾಗಲೂ ಹೇಳ್ತೀನಿ. ವಿತಿನ್ ಕರಿಕ್ಯುಲಮ್ಮು ಮಾಡ್ತಕ್ಕಂಥವ್ರು ಸಾಮಾನ್ಯ ಶಿಕ್ಷಕರು. ಆ್ಯನ್ ಆವ್ರೇಜ್ ಟೀಚರ್ ಟೀಚರ್ಸ್, ಆರ್ಡಿನರಿ ಟೀಚರ್ ಡಿಸ್ಕಷನ್ ಮಾಡಿ ಟೀಚಿಂಗ್ ಮಾಡಿ ಮಾಡ್ತಕ್ಕಂಥದ್ದು ಬೇರೆ. ಬಟ್ ಐ ವಾಂಟ್ ಟು ಆಲ್ ಆಫ್ ಯು ಬಿ ಇನ್ಸ್ಪೈರಿಂಗ್ ಟೀಚರ್ಸ್. ಅನ್ ಔಟ್ಸ್ಟ್ಯಾಂಡಿಂಗ್ ಟೀಚರ್ ಆಲ್ವೇಸ್ ಇನ್ಸ್ಪೈರ್ಸ್. ಆ ರೀತಿ ಶಿಕ್ಷಕರಾಗಿ ಅಂತ ನಿಮ್ಗೆ ಹೇಳ್ತೀನಿ. ಯಾಕಂದರೆ ನಿಮಗೆ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ, ನಿಮಗೆ ಅದೆಲ್ಲ ಗೊತ್ತಿದೆ. ಟೀಚಿಂಗ್ ಮೆಥಡಾಲಜಿ ಗೊತ್ತಿದೆ, ಆಲ್ರೆಡಿ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳನ್ನ ಫೇಸ್ ಮಾಡಿದ್ದೀರಾ. ಹಾಗಾಗಿ ಅದ್ರ ಬಗ್ಗೆ ಅಲ್ಲ, ಯಾವ ರೀತಿ ಕ್ಯಾಪ್ಚರ್ ಮಾಡ್ಬೋದು. ಆ್ಯಂಡ್ ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಇನ್ ಅವರ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಹ್ಯಾವ್ ಯು ಅಡ್ರೆಸ್ಡ್ ಇಟ್? ತುಂಬ ಇದೆ. ನಾವು ಎಷ್ಟೋ ಕರಿಕ್ಯುಲಮ್ ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗಲ್ಲಿ ಅಷ್ಟೆಲ್ಲ ಸಂಶೋಧನೆಗಳಾಗಿವೆ, ನಮ್ಮಲ್ಲೂ ಕೂಡ ಸಂಶೋಧನೆಗಳಾಗಿದೆ. ನಾವೇನೋ ಶಿಕ್ಷಣದಲ್ಲಿ ಮಾಡ್ತಿದ್ದೀವಿ ಅಂದರೆ ದೇರ್ ಆರ್ ಸೋ ಮೆನಿ ಲ್ಯಾಕುನಾಸ್. ಫಾರ್ ಎಕ್ಸಾಂಪಲ್ಲು ನಮ್ಮಲ್ಲೇ ಪರಿಕಲ್ಪನೆಗಳೇ ತಪ್ಪಾಗಿರ್ತದೆ. ನೀವು ಎಂಥ ಶಿಕ್ಷಕರಾಗಬೇಕಂದ್ರೆ ಅದರ ಒಳ ಹೊಕ್ಕು ನೋಡಬೇಕು. ಫಾರ್ ಎಕ್ಸಾಂಪಲ್ ಇನ್ಕ್ಲೂಸಿವ್ ಎಜುಕೇಷನ್, ಸಮ್ಮಿಳಿತ ಶಿಕ್ಷಣ ಅಂತ ಕರೆದ್ವಿ. ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಅಂತ ನಿಮಗೆಲ್ಲ ಟ್ರೈನಿಂಗ್ ಆಗಿರುತ್ತೆ, 100% ಆಗಿರುತ್ತೆ, ಹೌದಾ? ಏನಂತೀರ ಕನ್ನಡದಲ್ಲಿ? ಸಮನ್ವಯ ಶಿಕ್ಷಣ. ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಸೇಬಲ್ಡ್, ಆ ಕಾನ್ಸೆಪ್ಟೇ ನೋಡಿ, ಡಿಸೇಬಲ್ಡ್ ಅನ್ನೋ ಕಾನ್ಸೆಪ್ಟೇ ತಪ್ಪು. ಆದರೂ ಕೂಡ ಇಟ್ ಇಸ್ ಎ ನಾಮಿನ್ಕ್ಲೇಚರ್, ಗೌರ್ಮೆಂಟೇ ಯೂಸ್ ಮಾಡ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟೇ ಡಿಸೇಬಲ್ಡ್ ಅನ್ನೋ ಪದ ಯೂಸ್ ಮಾಡ್ತಾ ಇದೆ. ನಾವು ಎಲ್ಲಿದ್ದೀವಿ ಇನ್ನು?
We are telling we should not identify them as disabled, they are differently abled ಅಂತ ಕರೀರಿ ಅಂತ. ಎಲ್ಲಿದ್ದೀವಿ ನಾನು ನೋಡಿ. ಹೌದು ಅಂತೀರಾ? ನೀವು ಯಾರು ಧ್ವನಿ ಎತ್ತಿದ್ರಾ? ನಾನಂತೂ ಎತ್ತಿದ್ದೀನಿ. ಹೋದಂಥ ಸ್ಥಳದಲ್ಲಿ ಯಾರು ಡಿಸೇಬಲ್ಡ್ ಅಂತ ಕರೆದ್ರೆ ಫಸ್ಟು ಅವ್ರನ್ನ ಕೇಳ್ತೀನಿ, ಆರ್ ಯು ಏಬಲ್ ಇನ್ ಆಲ್ ಆಸ್ಪೆಕ್ಟ್ಸ್, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುಯಲಿ? ಗಾಂಧೀಜಿಯವರ ಎಜುಕೇಷನಲ್ ಡೆಫಿನೇಷನಲ್ಲಿ ಎಲ್ಲದರಲ್ಲೂ 100% ಟಿಕ್ ಹಾಕ್ಕೊಳ್ತೀರಾ? ಯಾರ ಕೈಲಿ ಸಾಧ್ಯ? ಸಮ್ ಆರ್ ದಿ ಅದರ್ ವೇ ವಿ ಆರ್ ಆಲ್ಸೋ ಡಿಸೇಬಲ್ ಟು ಸಮ್ ಆರ್ ದಿ ಅದರ್ ಎಕ್ಸ್ಟೆಂಟ್. ಹೌದಲ್ವಾ? ಸೊ ಆ ಕಾನ್ಸೆಪ್ಟು ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು? ನಾವು ಇನ್ನೂ ಕಲ್ತಿರೋದು 4 ಕ್ಯಾಟಗರಿ ಮಾಡಿಬಿಡ್ತೀವಿ ಸ್ಪೆಷಲ್ ಚಿಲ್ಡ್ರನ್ನ. ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಆ್ಯಂಡ್ ಪ್ರೊಫೌಂಡ್ ಅಂತೇಳಿ. ಮೈಲ್ಡ್ ಮಾಡ್ರೇಟ್ನ ರೆಗ್ಯುಲರ್ ಸ್ಟ್ರೀಮಿಗೆ ತಗೊಬನ್ನಿ ಅಂತೀವಿ, ಅದನ್ನೇ ಇನ್ಕ್ಲೂಸಿವ್ ಎಜುಕೇಷನ್ ಅಂದ್ಬಿಡ್ತೀವಿ. ಆಗಲ್ಲ. ನೀವು ವೆಬ್ಸೈಟ್ ತೆಗೀರಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್ ಇನ್ ಕೆನಡಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇಂಥ, ಆಸ್ಟ್ರೇಲಿಯಾ ಅಂತೆಲ್ಲ ಹೊಡೀರಿ, ಅಡ್ವಾನ್ಸ್ ಕಂಟ್ರೀಸು, ಈವನ್ ಫಿನ್ಲ್ಯಾಂಡು. ಹೌ ಶುಡ್ ಬಿ ದಿ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್ ಅಂದರೆ ಮೈಲ್ಡು, ಮಾಡ್ರೇಟು, ಸಿವಿಯರು, ಪ್ರೊಫೌಂಡು, ಈ 4 ಕ್ಯಾಟಗರಿಯ ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳನ್ನು ಕೂಡ ರೆಗ್ಯುಲರ್ ಕ್ಲಾಸಲ್ಲೇ ಕೂರಿಸಿ. ಲೆಟ್ ಅದರ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಲರ್ನ್ ಕೇರಿಂಗ್ ಆ್ಯಂಡ್ ಶೇರಿಂಗ್. ಕೇರಿಂಗ್ ಮಾಡತಕ್ಕಂಥದ್ದು, ಶೇರಿಂಗ್ ಮಾಡತಕ್ಕಂಥದ್ದು ಒಂದು ಎಜುಕೇಷನ್. ಅದು ಅವ್ರನ್ನ ನೋಡಿ ಕಲೀಲಿ ನಾವೆಲ್ಲ ಮೈನ್ ಸ್ಟ್ರೀಮಲ್ಲಿ ಇರ್ತಕ್ಕಂಥವ್ರು ಅನ್ನೋದು ಒಂದು ಎಜುಕೇಷನ್ನು. ಎಜುಕೇಷನ್ ಫಾರ್ ಆಲ್ ಅಂತ ನಮ್ಮ ಸಂವಿಧಾನದಲ್ಲಿ ಹೇಳಿದ್ರಷ್ಟೇ ಸಾಲದು. ದಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್. ಆಲ್ ಅಂದರೆ ದೇ ಆಲ್ಸೋ ಇನ್ಕ್ಲೂಡ್ ಇನ್ ದಟ್ ಆಲ್. ನಾಟ್ ಓನ್ಲಿ SC, ST, ವುಮೆನ್ನು, ಡಿಪ್ರೈವ್ಡ್ ಕ್ಲಾಸ್ ಅಷ್ಟೇ ಅಲ್ಲ, ಈವನ್ ಡಿಫರೆಂಟ್ಲಿ ಏಬಲ್ಡ್ ಆಲ್ಸೋ ಹ್ಯಾವಿಂಗ್ ದ ರೈಟ್ಸ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್. ಕರೆಕ್ಟಾ? ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಇನ್ಕ್ಲೂಸಿವ್ ಎಜುಕೇಷನ್ ನಾವು ಸರಿಗೆ ಅರ್ಥನೇ ಮಾಡ್ಕೊಂಡಿಲ್ಲ. ವಿ ಡೋಂಟ್ ಹ್ಯಾವ್ ಎ ಸಿಂಗಲ್ ಇನ್ಕ್ಲೂಸಿವ್ ಅಪ್ರೋಪ್ರಿಯೇಟ್ ಕ್ಲಾಸ್ ರೂಮ್ ಇನ್ ಅವರ್ ಕಂಟ್ರಿ. ದಟ್ ಈಸ್ ದ ಐರನಿ ಆಫ್ ಇಂಡಿಯಾ ಎಜುಕೇಷನ್ ಸಿಸ್ಟಮ್. ನಮ್ಮ ದೇಶದ ವ್ಯಂಗ್ಯ ಏನಪ್ಪ ಅಂದರೆ ಮಾತಾಡ್ತೀವಿ, ಮಾಡಲ್ಲ. ಆ ಮಗುಗೂ ಈಗ ಫಿಸಿಕಲಿ ಚಾಲೆಂಜ್ಡ್ ಇರ್ಬೋದು, ಅಥವಾ ಮೆಂಟಲಿ ಚಾಲೆಂಜ್ ಇರ್ಬೋದು, ಇಂಟೆಲೆಕ್ಚುಲಿ ಚಾಲೆಂಜ್ ಇರ್ಬೋದು, ಅವ್ರನ್ನ ರೆಗ್ಯುಲರ್ ಹತ್ರ ಕೂರಿಸಿ. ಅವ್ರೇನು ರ್ಯಾಂಕ್ ಬರೋದು ಬೇಕಾಗಿಲ್ಲ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಬರೋದು ಬೇಕಾಗಿಲ್ಲ. ಅವರು ಈವನ್ ಇಡಿಯೇಟ್ಸ್ ಆ್ಯಂಡ್ ಮೊರಾನ್ಸ್ ಆ್ಯಸ್ ಪರ್ ದಿ ಇಂಟೆಲಿಜೆನ್ಸ್ ಕೋಶಂಟ್, ದೇ ಕ್ಯಾನ್ ಬಿ ಬ್ರಾಟ್ ಇನ್ಸೈಡ್ ದ ಕ್ಲಾಸ್ ರೂಮ್. ಲೆಟ್ ದೆಮ್ ಎಂಜಾಯ್ ದಟ್ ಅಟ್ಮಾಸ್ಫಿಯರ್, ಓಪನ್ನೆಸ್. ಆ ಮಕ್ಕಳ ಜೊತೆ ಖುಷಿಯಾಗಿ ಬೆರೀಲಿ. ಅದೇ ಒಂದು ಎಜುಕೇಷನ್ನು. ನಾವು ಈ ವ್ಯಾಲ್ಯೂಸ್ನೆಲ್ಲ ಮಕ್ಳಿಗೆ ಕಲಿಸೇ ಇಲ್ಲ. ಊಟ ಮಾಡುವಾಗ ಹೆಲ್ತ್ ಎಜುಕೇಷನ್ ಹೇಳ್ಕೊಡ್ರಿ. ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ನಾವು ಸುಮ್ಮನೆ ಪಾಠ ಮಾಡೋದಲ್ಲ, ಲಂಚ್ ಅವರ್ಸಲ್ಲಿ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ಪಾಠ ಮಾಡಿರಿ. ಪಾಠ ಮಾಡಿರಿ ಅಂದರೆ ಏನು ಬೋರ್ಡು, ಸ್ಲೇಟು, ಪೆನ್ನು, ಪೆನ್ಸಿಲ್ ಇಟ್ಕೊಂಡಲ್ಲ. ಯಾವುದ್ರಲ್ಲಿ ಏನು ನ್ಯೂಟ್ರಿಷನ್ ಇದೆ, ಯಾವುದನ್ನು ತಿನ್ನಬೇಕು, ಯಾವುದನ್ನು. ಎಷ್ಟೋ ಜನ ತರಕಾರಿ ಬಿಸಾಕ್ತಿರ್ತಾರೆ, ಅನ್ನ ಬಿಸಾಕ್ತಿರ್ತಾರೆ. ಕಲಿಸ್ಕೊಡ್ರಿ ಹೆಲ್ತ್ ಎಜುಕೇಷನ್ನು. ಕರೆಕ್ಟಾ? ರೆಸ್ಟೋರೇಟಿವ್ ಅಪ್ರೋಚ್ ಅಂತ ಕೇಳಿದ್ದೀರಾ ನೀವು? ನೋಡಿ, ನೀವೆಲ್ಲ ಶಿಕ್ಷಕರು, ನಾನು ಎಷ್ಟೋ ದಿನಗಳಾದಮೇಲೆ ರೆಸ್ಟೋರೇಟಿವ್ ಅಪ್ರೋಚ್ ಬಗ್ಗೆ ಕೇಳಿ ತಿಳ್ಕೊಂಡೆ. ರೆಸ್ಟೋರೇಷನ್ ಅಂದರೆ ಗೊತ್ತು, ಚಿನ್ನ ಬೆಳ್ಳಿ ಕಪ್ಪಾದರೆ ಪಾಲಿಷ್ ಮಾಡ್ತೀವಿ, ಬಿಸಾಕ್ತೀವಾ? ನೀವು ಯಾರು ಚಿನ್ನ ಬೆಳ್ಳಿ ಕಪ್ಪಾದರೆ ಏನಾದ್ರು ಕಲೆ ಅಂಟ್ಕೊಂಡ್ರೆ ಬಿಸಾಕ್ತೀರಾ? ಯಾರು ಬಿಸಾಕ್ತೀನಿ ಏನಾದರೆ ನನಗೆ ಕೊಟ್ಬಿಡಿ. ಇಲ್ಲ ತಾನೇ? ನಾವು ಮಾಡ್ಕೊತೀವಿ ರೆಸ್ಟೋರೇಟಿವ್ ಅಪ್ರೋಚ್ನ. ನಾನು ಹೇಳ್ತಾ ಇರೋದು ವಿದ್ಯಾರ್ಥಿಗಳ ಬಗ್ಗೆ. ವಿದ್ಯಾರ್ಥಿಗಳು ಹಾಳಾಗೋಗಿದ್ದಾರೆ, ದಡ್ರು, ತುಂಬ ಗಲಾಟೆ ಮಾಡ್ತಾರೆ, ಮಿಸ್ಚೀಫು, ಮಾತೇ ಕೇಳಲ್ಲ. ಓಪನ್ ಸ್ಕೂಲಿಗೆ ಅಟ್ಬಿಡೋಣ, ಅಥವಾ ಅವ್ರಿಗೆ ಸ್ಕೂಲಿಂಗ್ ಓಪನ್ ಸ್ಕೂಲಲ್ಲಿದೆ ಇವತ್ತು. ಸ್ಕೂಲ್ಗೆ ಹೋಗ್ದೇನೆ ಮನೆಯಲ್ಲೇ ಕೂತ್ಕೊಂಡು SLC ಬರಿಬೋದು. ಗೊತ್ತಾ ನಿಮಗೆ? ನಿಯಾಸ್ ಕೇಳಿದ್ದೀರಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗು. ಮನೆಯಲ್ಲೇ ಕೂತ್ಕೊಂಡು SSLC ಎಕ್ಸಾಮ್ ಬರಿಬೋದು. ನೀವೇ ಹೇಳ್ಕೊಟ್ಬಿಡ್ಬೋದು ಮಕ್ಕಳಿಗೆ. ಸ್ಕೂಲ್ಗೆ ಹೋಗೋ ಅಗತ್ಯ ಇಲ್ಲ. ಯಾಕೆ? ಎಷ್ಟೋ ಜನ ಆ ಥರ ಮಾಡ್ತಾ ಇದ್ದಾರೆ. ದೇರ್ ಆರ್ ಮೋರ್ ದ್ಯಾನ್ 200 ಸ್ಟೂಡೆಂಟ್ಸ್ ಇನ್ ಅವರ್ ಕರ್ನಾಟಕ. ದೇ ಆರ್ ಅಂಡರ್ ದಟ್ ಓಪನ್ ಸ್ಕೂಲ್ ಸಿಸ್ಟಮ್. ನೀವು ಹೆಂಗೆ ಓಪನ್ ಯೂನಿವರ್ಸಿಟಿಗೆ ಬಂದಿದ್ದೀರೋ, 1, 2, 3, 4, 5, 10ನೇ ಕ್ಲಾಸ್ವರೆಗೂ ಓಪನ್ ಸ್ಕೂಲ್ನಲ್ಲಿ ಕಲಿಯೋಂಥ ಮಕ್ಕಳಿದ್ದಾರೆ ಇವತ್ತು. ಆ್ಯಂಡ್ ಮೋರ್ ಓವರ್ ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್, ದೇ ಆರ್ ವೆರಿ ಕ್ರಿಯೇಟಿವ್ ಆ್ಯಂಡ್ ಇಂಟೆಲಿಜೆಂಟ್ who has studied in open schooling. That has been proved. ಅವರು PUCಗೂ ಹೋಗ್ಬೋದು, ಮೆಡಿಕಲ್ಗೂ ಹೋಗ್ಬೋದು, ಇಂಜಿನಿಯರಿಂಗ್ ಹೋಗ್ಬೋದು, IAS ಮಾಡ್ಬೋದು, KS ಮಾಡ್ಬೋದು. ಇಟ್ ಈಸ್ ವ್ಯಾಲಿಡ್. ಯಾಕ್ರಿ ಇದು ಬಂತು ಅಂದರೆ ನಾವು ಎಜುಕೇಷನ್ ಸಿಸ್ಟಮ್ನ ಸರಿಗೆ ಡಿಫೈನ್ ಮಾಡಿಕೊಂಡೇ ಇಲ್ಲ. ರೆಸ್ಟೋರೇಟಿವ್ ಅಪ್ರೋಚ್ ಬಗ್ಗೆ ಹೇಳ್ತಾ ಇದ್ದೆ. ಯಾರು ತೊಂದರೆನಲ್ಲಿದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ ಬೇರೆಯವ್ರಿಗೆ, ಅಂಥವ್ರಿಗೆ ಪಾಲಿಷ್ ಮಾಡಿ.
ಯಾವ ಥರ ಗೈಡೆನ್ಸ್ ಕೌನ್ಸಿಲಿಂಗ್ ಮಾಡಿ ಮಾಡಿ ಯಾರಿಗೋ ಒಬ್ಬಂಗೆ ಹಿಡ್ಕೊಂಡು ಹೊಡೆದಾಕ್ಬಿಟ್ಟಿದ್ದಾನೆ ಸ್ಕೂಲಲ್ಲಿ. ಅವನು ಸ್ಕೂಲ್ ಒಳಗಡೆ ಬಿಟ್ಕೊಂಡ್ರೆ, ಕ್ಲಾಸಲ್ಲಿ ಬಿಟ್ಕೊಂಡ್ರೆ ಎಲ್ಲ ಥರ ಗಲಾಟೆ ಮಾಡ್ತಾನೆ, ಹೊಡಿತಾನೆ. ಅಂಥವನಿಗೆ ನೀವು ಸರಿ ಮಾಡ್ತೀರಾ? ಆಗುತ್ತೆ. ದೇರ್ ಆರ್ ಸೋ ಮೆನಿ ಸೈಕಾಲಜಿಕಲ್ ಸ್ಟ್ರಾಟಜೀಸ್ ಟು ಕರೆಕ್ಟ್ ದಟ್ ಪರ್ಸನ್. ಗೈಡೆನ್ಸ್ ಕೌನ್ಸಿಲಿಂಗ್ ಇದೆ. ಸೈಕ್ಯಾಟ್ರಿಸ್ಟಿಂದ ಕೊಡಿ, ಸೈಕಾಲಜಿಸ್ಟಿಂದ ಕೊಡಿ, ಸೋಷಿಯಲ್ ಆಸ್ಪೆಕ್ಟ್ ಕವರ್ ಆಗಲಿ, ಮೆಡಿಕಲ್ ಆಸ್ಪೆಕ್ಟ್ ಕವರ್ ಆಗಲಿ. ಕೊನೆಗೆ ಆ ವಿದ್ಯಾರ್ಥಿ ಎಷ್ಟು ಮುಂದೆ ಬರ್ತಾನೆ ಅಂದರೆ, ಮೊನ್ನೆ ಒಂದು ವಾಟ್ಸಪ್ ವಿಡಿಯೋ ಬಂದಿತ್ತು ಶಿಕ್ಷಕರ ದಿನಾಚರಣೆಗೆ. ಯಾವುದೋ ಒಬ್ಬ DC ಒಂದು ಇದಕ್ಕೆ ಫಂಕ್ಷನ್ಗೆ ಬರ್ತಾನೆ ಅಂತ ಟೀಚರು HM ಕಾಯ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಮಗನಿಗೆ ಫೀಸ್ ಕಮ್ಮಿ ಮಾಡಿ ಅಂತ ಟೀಚರ್ ಬರ್ತಾನೆ. ಇಲ್ಲ ಆಗಲ್ಲ, ಫೀಸ್ ಕಮ್ಮಿ ಮಾಡೋಕ್ಕೆ 4 ತಿಂಗಳು ಫೀಸು ಕೊಟ್ಟಲೇಬೇಕು, ಇಲ್ಲಾಂದರೆ TC ಕೊಟ್ಬಿಡ್ತೀವಿ ಅಂತಾರೆ. ಭಾಳ ಟೈಮ್ ಆಯಿತು, DC ಬರ್ತಾ ಇದ್ದಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ ಅವರು. ಯಾರೋ ಪ್ರಿನ್ಸಿಪಾಲ್ HM. ಆಮೇಲೆ ಏನಾಗುತ್ತೆ, ಆ DC ಬರ್ತಾನೆ. ಈ ಮನುಷ್ಯ ಪಾಪ ಬೇಜಾರಲ್ಲಿ ಎದ್ದು ಹೋಗ್ತಿರ್ತಾನೆ. ಅವನನ್ನು ತಳ್ಕೊಂಡು ಬೊಕ್ಕೆ ಕೊಡೋಕ್ಕೆ DCಗೆ ಹೋದಾಗ ಆ DC ನೇರವಾಗಿ ಪ್ರಿನ್ಸಿಪಾಲ್ ಹತ್ರ ಬರಲ್ಲ, ನೇರವಾಗಿ ಆ ತಳ್ಳಿ ಕೆಳಗೆ ಬಿದ್ದಿರ್ತಾನಲ್ಲ ಆ ಶಿಕ್ಷಕನ ಹತ್ರ ಹೋಗಿ ಅವ್ರನ್ನ ಎತ್ತಿ, ಸಾರ್ ನಾನೇ ಸಾರ್ ಅವತ್ತು ಕಳ್ತನ ಮಾಡಿದ್ನಲ್ಲ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಕ್ಲಾಸ್ ರೂಮಲ್ಲಿ, ಹರೀಶ್ ಅಂತ ನಾನೇ, ಆ ವಾಚ್ ಕದ್ದಿದ್ದು ನಾನೇ ಅಲ್ವಾ ಸರ್, ನೀವೇ ಅಲ್ವಾ ಸರ್ ನನಗೆ ಒಳ್ಳೆ ಬುದ್ಧಿ ಹೇಳಿದ್ದು ಅಂತಾನೆ. ಆವಾಗ ಅದು ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಳ್ತಾ ಹೋಗ್ತಾರೆ ಅವರು. ಏನು ಫ್ಲ್ಯಾಶ್ ಬ್ಯಾಕು? ಎಷ್ಟು ಚೆನ್ನಾಗಿದೆ ರೀ ಇದು, ನೋಡಬೇಕು. ಯಾರ ಹತ್ರ ಇದು ಶೇರ್ ನೋಡಿಲ್ದಿರೋರು ಶೇರ್ ಮಾಡಿ. ಇದೆಲ್ಲ ನೋಡ್ತಾ ಇದ್ದೀರಲ್ವ? ಅದೆಲ್ಲ ಇಷ್ಟೇ ಸ್ಟೋರಿ ಗೊತ್ತಿಲ್ಲದೆ ಇರೋರ್ಗೆ ಹೇಳ್ಬಿಡ್ತೀನಿ ನೋಡಿ. ಚಿಕ್ಕ ವಯಸ್ಸಿನಲ್ಲಿ ಅವರೆಲ್ಲ ಒಂದು ಕ್ಲಾಸ್ ಇದ್ದಾಗ ಒಬ್ಬ ಹುಡುಗ ದುಬೈದು ವಾಚ್ ಕಟ್ಕೊಂಡು, ಅವ್ರ ಅಪ್ಪ ತಂದು ಕೊಟ್ಟಿರ್ತಾರೆ ಭಾಳ ಕಾಸ್ಟ್ಲಿ ವಾಚು, ಅದನ್ನು ಕಟ್ಕೊಂಡು ಶಾಲೆಗೆ ಬಂದು ಎಲ್ರಿಗೂ ತೋರಿಸ್ಕೊಂಡು ಕೂತಿರ್ತಾನೆ, ಬ್ಯಾಗಲ್ಲಿ ಇಟ್ಕೊಂಡಿರ್ತಾನೆ. ಲಂಚ್ ಅವರಲ್ಲಿ ಆ ವಾಚ್ನ ಕಳ್ತನ ಮಾಡಿಬಿಡ್ತಾನೆ. ಆಗ ಆ ಹುಡುಗ ಕಳ್ಕೊಂಡಿರೋಂಥ ಹುಡುಗ ಬಂದ್ಬಿಟ್ಟು ಹೇಳ್ತಾನೆ ಇದೇ ಟೀಚರ್ಗೆ, ಅದೇ ವಯಸ್ಸಾದ್ಮೇಲೆ ಬಂದಿದ್ರಲ್ಲ ಸ್ಕೂಲ್ಗೆ, ಸರ್ ನಾನು ವಾಚ್ ಕಳೆದೋಗಿದೆ, ಕೊಡಿಸ್ಕೊಡಿ ಸರ್, ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ. ಸರಿಯಪ್ಪ, ನೀನು ವಾಚ್ ಕಳ್ಕೊಂಡಿದ್ರೆ ನೀನು ಏನು ಗಾಬರಿ ಮಾಡಬೇಡ, ನಾನು ಕೊಡ್ಸೋ ಜವಾಬ್ದಾರಿ ಅಂದ್ಬಿಟ್ಟು ಅವ್ನಿಗೆ ಸಮಾಧಾನ ಮಾಡಿ ಎಲ್ಲರೂ ಲೈನಿಗೆ ನಿಲ್ಲಿಸಿ ಒಂದು ಕಪ್ಪು ಬಟ್ಟೆನ ಎಲ್ಲರ ಕಣ್ಣಿಗೆ ಕಟ್ಟುತ್ತಾನೆ. ಕಟ್ಬಿಟ್ಟು, ನೋಡಿ ನಾನು ಎಲ್ಲರ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿದ್ದೀನಿ, ಒಬ್ಬೊಬ್ಬರಾಗಿ ಲೈನಲ್ಲಿ ಹೋಗಿ ನಾನು ಚೆಕ್ ಮಾಡಿ ಬಿಡ್ತೀನಿ ಅಂತಾರೆ. ಪ್ರತಿಯೊಬ್ಬರಿಗೂ ಜಾಬು ಎಲ್ಲ ಚೆಕ್ ಮಾಡಿಬಿಟ್ಟು ಕಳಿಸ್ತಾನೆ. ಸುಮಾರು ಒಂದಷ್ಟು ಜನ ಹುಡುಗರು ಹೋಗ್ತಾರೆ. ನಂತರದಲ್ಲಿ ಒಬ್ಬನ ಜೇಬ್ನಲ್ಲಿ, ಅದೇ DC ಆಗಿರ್ತಾನಲ್ಲ ಡೆಪ್ಟಿ ಕಮಿಷನರು, ಅವನ ಜೇಬ್ನಲ್ಲಿ ಆ ವಾಚ್ ಸಿಗುತ್ತೆ. ಅವನನ್ನು ಆ್ಯಸ್ ಯೂಶುವಲ್ ಆ ವಾಚ್ನ ತೆಗೆದು ಇವನ ಹತ್ರ ಇಟ್ಕೊಂಡು ಕಳಿಸ್ತಾನೆ. ಅದ್ರ ಹಿಂದೆ ಒಂದಷ್ಟು ಜನ ಇರ್ತಾರೆ. ಅವ್ರನ್ನೂ ಚೆಕ್ ಮಾಡ್ದಂಗೆ ಮಾಡಿ ಗೊತ್ತಾಯ್ತು ವಾಚ್ ಸಿಕ್ತು ಅಂತ, ಆದರೂ ಕೂಡ ಬಿಡೋಲ್ಲ. ಎಲ್ಲರಿಗೂ ಕಬ್ಬಟ್ಟೆ ಕಟ್ಟಿದ್ವಲ್ಲ, ಹಿಂದೆ ಮುಂದೆ ಯಾರು ಇರ್ತಾರೆ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲರನ್ನೂ ಚೆಕ್ ಮಾಡಿ ಕಳಿಸ್ತಾನೆ. ಕಳಿಸಾದ ಮೇಲೆ ಆ ವಾಚನ್ನ ವಾಪಸ್ಸು ಆ ಹುಡುಗನ ಕರೆದು, ನೋಡಪ್ಪ ವಾಚ್ ಸಿಕ್ಕಿದೆ ತಗೋ ಅಂತ ಕೊಡ್ತಾನೆ. ಆಮೇಲೆ ಮತ್ತೆ ಫ್ಲ್ಯಾಶ್ ಬ್ಯಾಕೆಲ್ಲ ಮುಗೀತು, ಮೇಯ್ನ್ ಸೀನಿಗೆ ಬರೋಣ. ಡೆಪ್ಯೂಟಿ ಕಮಿಷನರು ಹೇಳ್ತಾನೆ, ಸರ್ ನೀವು ಅವತ್ತು ಹಂಗೆ ಮಾಡಿದ್ದಕ್ಕೆ ನಾನು ಇವತ್ತು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಡೆಪ್ಯೂಟಿ ಕಮಿಷನರ್ ಆಗಿದ್ದೀನಿ ಅಂತಾನೆ. ಆಯಿತಾ? ಆವಾಗ ಸರ್ ಯಾರಿಗೂ ಹೇಳಿಲ್ವಲ್ಲ ಸರ್ ನೀವು ವಾಚ್ ಕದ್ದಿದ್ದು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ಶಿಕ್ಷಕ, ನಾನು ಕೂಡ ಗೊತ್ತಿಲ್ಲಪ್ಪ, ನಾನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಚೆಕ್ ಮಾಡಿದ್ದು, ಇವತ್ತೇ ಗೊತ್ತಾಗಿದ್ದು ನೀನು ವಾಚ್ ಕದ್ದಿದ್ದು. ಎಂಥ ರೆಸ್ಟೋರೇಷನ್ ರೀ ಇದು, ರೆಸ್ಟೋರೇಟಿವ್ ಅಪ್ರೋಚ್ ಇದು. ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವ? ಒಬ್ಬ ಮನುಷ್ಯನ ಕಳ್ತನ ಮಾಡ್ತಿದ್ದಂಥ ಮನುಷ್ಯನ ಒಬ್ಬ ಡೆಪ್ಯೂಟಿ ಕಮಿಷನರ್ ಆಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಯಾರಿಗೆ? ಶಿಕ್ಷಕರಿಗೆ ಮಾತ್ರ. ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಕೂಡ ಮಾಡಲ್ಲ. ಈ ಥರ ಸ್ಟ್ರಾಟಜೀಸ್ನ ಮಾಡಿ, ಯಾಕಂದರೆ ದಿಸ್ ಈಸ್ ಹೈಯರ್ ಎಜುಕೇಷನ್. ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣ ಕೊಡಲಿ ಅಂತಲೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವತ್ತು ಚಾಲ್ತಿನಲ್ಲಿರ್ತಕ್ಕಂಥದ್ದು. ನಮ್ಮ ಸ್ಲೋಗನ್ನೇ ಅದು. ದೀಸ್ ಆರ್ ಆಲ್. ಆಯಿತು, ನಿಮಗೆ ಎಲ್ಲ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ಕೊಡೋಣ, ಲೈಬ್ರರಿ ಇದೆ ಮಾಡಿ, ನಿಮ್ಗೆ ಏನೇನು ಆನ್ಲೈನ್ ಆಫ್ಲೈನ್ ಎರಡೂ ಕ್ಲಾಸಸ್ ತೊಗೊಳ್ತಾರೆ. ಆ್ಯಕ್ಚುಲಿ UGC ಮ್ಯಾಂಡೇಟ್ರಿ 60-40 ಆಫ್ಲೈನ್ ಆನ್ಲೈನ್ ಅಂತ ಇರೋದು. ಆದರೂ ಕೂಡ ಮ್ಯಾಕ್ಸಿಮಮ್ ಆನ್ಲೈನ್ ತೊಗೊಳ್ಳಿಕ್ಕೆ ಅವ್ರಿಗೆ ಪ್ರಾವಿಷನ್ ಇದೆ, ಮಾಡ್ತಾರೆ. ನಿಮ್ಗೆ ಎಷ್ಟು ಅನುಕೂಲ ಬೇಕೋ ಎಲ್ಲ ಮಾಡಿಕೊಡ್ತಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಅದೇ ಲೆವೆಲ್ನಲ್ಲಿದ್ದಾರೆ. ನೀವು ಏನೇ ಒಂದು ಕ್ವಶನ್ ಕೇಳಿದ್ರು ಅದಕ್ಕೆ ಸೂಕ್ತವಾದಂಥ ಸಮಾಧಾನಕರ ಉತ್ತರ ಕೊಡಲಿಕ್ಕೆ ಅವ್ರಿಗೂ ಸಾಮರ್ಥ್ಯ ಇರತಕ್ಕಂಥ ಶಿಕ್ಷಕರೇ ಇಲ್ಲಿದ್ದಾರೆ. ಗೊತ್ತಾಯ್ತಾ? ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಏನಂದರೆ, ನಾನು ಒಂದು ಕೆಲವು ಎಕ್ಸಾಂಪಲ್ ಕೊಟ್ಟೆ. ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆ ಕೊಟ್ಟೆ, ರೆಸ್ಟೋರೇಟಿವ್ ಜಾಯ್ಫುಲ್ ಲರ್ನಿಂಗ್ ಬಗ್ಗೆ ಹೇಳ್ಬೋದು, ಎಲ್ಲ ಆಬ್ಸೆಂಟ್ ಇದೆ, ಹೆಲ್ತ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಹೇಳ್ಬೋದು. ನಿಮ್ಗೇನು ಸಿಲೆಬಸಲ್ಲಿ ಪ್ರತಿಯೊಂದೂ ಟೆಕ್ಸ್ಟ್ ಬುಕ್ಕಲ್ಲಿ ಬರೆದು ಕಳ್ಸೋಕ್ಕಾಗಲ್ಲ.
ಸಿಲಬಸ್ ಹಂಗೆ ಮಾಡ್ಕೊಂಡು ಹೋದರೆ ಪ್ರತಿಯೊಂದಕ್ಕೂ ಕೂಡ ಒಂದು 50 ಸಿಲಬಸ್ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಇನ್ ಎಜುಕೇಷನ್. ವಿಮೆನ್ ಎಜುಕೇಷನ್ನು, ಪೀಸ್ ಎಜುಕೇಷನ್ನು, ಪಾಪ್ಯುಲೇಷನ್ ಎಜುಕೇಷನ್ನು, ಎನ್ವಿರಾನ್ಮೆಂಟಲ್ ಎಜುಕೇಷನ್, ಅದು ಇದು ಅಂತೆಲ್ಲ ಲೆಕ್ಕ ಹಾಕ್ಬಿಟ್ರೆ ಒಂದು 50 ಬುಕ್ಸ್ ಬರೆದು ನಿಮ್ಗೆ ಕೊಡಬೇಕಾಗುತ್ತೆ. ಆದರೆ ಯು ಹ್ಯಾವ್ ಟು ಥಿಂಕ್ ಬಿಯಾಂಡ್ ದಿ ಕರಿಕ್ಯುಲಮ್, ಥಿಂಕ್ ಔಟ್ ಆಫ್ ದಿ ಬಾಕ್ಸ್, ಥಿಂಕ್ ಕಮ್ ಔಟ್ಸೈಡ್ ದಿ ಬಾಕ್ಸ್ ಆ್ಯಂಡ್ ಥಿಂಕ್ ಔಟ್ ಆಫ್ ದಿ ಬಾಕ್ಸ್, ಎರಡೂ ಇದೆ. ಈ ಥರ ನೀವು ಕ್ರಿಯೇಟಿವ್ ಶಿಕ್ಷಕರಾದರೆ ಒಳ್ಳೆಯದಾಗಲಿ, ಮಕ್ಕಳಿಗೂ ಒಳ್ಳೆಯದಾಗಲಿ, ಹಲವಾರು ವಿಷಯಗಳನ್ನು ತಿಳಿಲಿ ಅಂದ್ಬಿಟ್ಟು ನಿಮಗೆ ಈ ಒಂದು ಕಾರ್ಯಕ್ರಮನ ನಾವು ಆಯೋಜಿಸಿರ್ತಕ್ಕಂಥದ್ದು. ಸೊ ನಿಮ್ಮೆಲ್ಲರ ಒಂದು ಸುದಿನ ಏನಪ್ಪ ಅಂದರೆ ಉತ್ತಮವಾದಂಥ ಶಿಕ್ಷಕರ ಜೊತೆ ಒಂದು ನ್ಯಾಕ್ A+ ಬಂದಿರತಕ್ಕಂಥ ಸಂಸ್ಥೆಯಲ್ಲಿ ನೀವೆಲ್ಲ ಕರೀತಾ ಇದ್ದೀರ. ನಿಮಗೆ ಬರೀ ಸರ್ಟಿಫಿಕೇಟ್ ಒಂದೇ ಅಲ್ಲ, ನಿಮಗೆ ಅನೇಕ ಜ್ಞಾನಾರ್ಜನೆ ಮಾಡಿ ಮಕ್ಕಳ ಜೊತೆ ಯಾವ ರೀತಿ ಬೆರೀಬೇಕು, ಯಾವ ರೀತಿ ಅವ್ರಿಗೆ ಕಲಿಸ್ಬೇಕು, ಯಾವ ರೀತಿ ಮಾನವೀಯತೆ ಹೊಂದಿರಬೇಕು ಅವ್ರಿಗೆ ಅನ್ನತಕ್ಕಂಥದ್ದನ್ನು ನಿಮ್ಗೆ ಹೇಳ್ಕೊಡ್ತಾರೆ. ಈ ರೆಸ್ಟೋರೇಟಿವ್ ಅಪ್ರೋಚ್ ಬರೋದೇ ಹದಿಹರಿಯದ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಅದನ್ನು ತಿಳ್ಕೊಳ್ಳಿ. ನಿಮ್ಮಿಂದ 4 ಜನ ಕಲೀರಿ, 4 8 ಆಗಲಿ, 8 16 ಆಗಲಿ, 32 ಆಗಲಿ, ಹೀಗೆ ದಟ್ ಶುಡ್ ಬಿ ಮಲ್ಟಿಪ್ಲೈಡ್. ಒಳ್ಳೆಯದಾಗಲಿ, ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಅಧ್ಯಕ್ಷೀಯ ನುಡಿಗಳನ್ನ ಸಮಾಧಾನದಿಂದ ಕೇಳಿಸ್ಕೊಂಡು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ಪಾಸಿಟಿವ್ ಆಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಧ್ಯಕ್ಷೀಯ ನುಡಿಗಳನ್ನು ಹಂಚಿಕೊಂಡಂಥ ನಮ್ಮ ಶಿಕ್ಷಣ ತಜ್ಞರು, ನಮ್ಮ ನೆಚ್ಚಿನ ಗುರಿಗಳು ಮತ್ತು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಪ್ರವೀಣ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ನಡೆಸಿಕೊಡಲು ಬರ್ತಿದ್ದಾರೆ ಡಾಕ್ಟರ್ ಕೃಷ್ಣಪ್ಪ ಸರ್, ಸಹಾಯಕ ಪ್ರಾಧ್ಯಾಪಕರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಶರಣಪ್ಪ ವಿ ಅಲ್ಸೆ ಸರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರ ಪರವಾಗಿ ಶಿಕ್ಷಣಶಾಸ್ತ್ರ ವಿಭಾಗದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕುಲಸಚಿವರಾದ ಡಾಕ್ಟರ್ ಪ್ರವೀಣ್ ಸರ್ ಅವರಿಗೆ ಅವರ ಕಾಂಟ್ರಿಬ್ಯೂಷನ್ನ ನೀವು ನಿಮ್ಮ ಬುಕ್ಕಲ್ಲಿ ಓದ್ತೀರಿ. ಏಕೆಂದರೆ B.Ed ಸಂಬಂಧಪಟ್ಟ ಹಾಗೆ ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ಸರು ಬರೆದುಕೊಟ್ಟಿದ್ದಾರೆ. ಅಧ್ಯಕ್ಷೀಯ ಭಾಷಣವನ್ನು ಮಾಡಿ ಶಿಕ್ಷಕರ ಪಾತ್ರವನ್ನು, ಶಿಕ್ಷಕರು ಹೇಗೆ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಸುದೀರ್ಘವಾಗಿ ತಮಗೆ ಹೇಳಿದ್ದಾರೆ. ಪ್ರವೀಣ್ ಸರ್ ಅವರಿಗೆ ತಮ್ಮ ಪರವಾಗಿ, ಶಿಕ್ಷಣಶಾಸ್ತ್ರ ವಿಭಾಗದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕುಲಸಚಿವ ಪರೀಕ್ಷಾಂಗರಾದ ಡಾಕ್ಟರ್ H. ವಿಶ್ವನಾಥ್ ಸರ್ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ತಮ್ಮ ಪರವಾಗಿ, ವಿಭಾಗದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶಿಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶರಣಮ್ಮ ಮೇಡಮ್ ಅವರಿಗೆ, ಕಾರ್ಯಕ್ರಮದ ಸಂಯೋಜನಾಧಿಕಾರಿಯಾದ ಜಾನಕಿ ಮ್ಯಾಮ್ರವರಿಗೆ, ಸಹಾಯಕ ಸಂಯೋಜನಾಧಿಕಾರಿಯಾದ ಚಿದಾನಂದ ಅವರಿಗೆ ತಮ್ಮ ಪರವಾಗಿ, ವಿಭಾಗದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಶಿಕ್ಷಣಶಾಸ್ತ್ರ ವಿಭಾಗದ ಎಲ್ಲ ಶಿಕ್ಷಕರಿಗೆ, ಶಿಕ್ಷಕರೇತರರಿಗೆ ವಿಭಾಗದ ಪರವಾಗಿ, ತಮ್ಮೆಲ್ಲರ ಪರವಾಗಿ ವಂದನೆಗಳು. ಕಾರ್ಯಕ್ರಮಕ್ಕೆ ಅನಿಸಿಕೆಗಳನ್ನು ತಿಳಿಸಿದ ಪ್ರಶಿಕ್ಷಣಾರ್ಥಿಗಳಿಗೆ ವಿಭಾಗದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಪ್ರಾರ್ಥನೆ ನೆರವೇರಿಸಿಕೊಟ್ಟ ಭಗವಂತ ಅವರಿಗೂ ತಮ್ಮ ಪರವಾಗಿ, ವಿಭಾಗದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಡೀನ್ ಅಕಾಡೆಮಿಕ್ ಡಾಕ್ಟರ್ ಎನ್ ಲಕ್ಷ್ಮೀ ಮೇಡಮ್ ಅವರಿಗೆ ಹಾಗೂ ಡೀನ್ ಸ್ಟಡಿ ಸೆಂಟರ್ ರಾಮನಾಥ ನಾಯ್ಡು ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಸ್ಟುಡಿಯೋದವರು ಬಂದು ಆಡಿಯೋ ವಿಡಿಯೋ ಮಾಡಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳು. ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು. ವಂದನಾರ್ಪಣೆ ಮಾಡಿದಂಥ ಕೃಷ್ಣಪ್ಪ ಸರ್ಗೆ ಧನ್ಯವಾದಗಳು ಹೇಳುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ.